ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ತೀವ್ರಗೊಳ್ತಿದೆ ಈ ಕುರ್ಚಿ ಕದನ. ಇನ್ಮುಂದೆ ಬಹಿರಂಗ ಹೇಳಿಕೆ ನೀಡಲ್ಲ ಅಂತ ಡಿಸಿಎಂ ಡಿಕೆಶಿ ಹೇಳ್ತಾ ಇರೋದು. ಸಮಯ ಬಂದಾಗ ಅದಾಗ್ಯೇ ಗೊತ್ತಾಗುತ್ತೆ ಏನೇನು ತೀರ್ಮಾನಗಳಾಗಿದ್ಯೋ ಅದು ಚಾಲ್ತಿಗೆ ಬರುತ್ತೆ. ದೆಹಲಿಯಿಂದ ವಾಪಸ್ ಬಂದ ಬೆನ್ನಲ್ಲೇ ಡಿಕೆಶಿ ಮಾರ್ಮಿಕವಾಗಿ ಮಾತಾಡ್ತಾ ಇದ್ದಾರೆ. ಬಹಿರಂಗ ರಾಜಕೀಯ ಹೇಳಿಕೆ ನೀಡೋದಕ್ಕೆ ಡಿಸಿಎಂ ನಿರಾಕರಿಸ್ತಾ ಇದ್ದಾರೆ. ಯಾಕೆ? ತೆರೆಮರೆಯಲ್ಲೇ ರಾಜಕೀಯ ಕಸರತ್ತು ನಡೆಸೋದಕ್ಕೆ ಡಿಕೆಶಿ ನಿರ್ಧರಿಸಿದ್ದಾರೆ. ಹೈಕಮಾಂಡ್ ನಿರ್ದೇಶನ ಪಾಲಿಸೋಕೆ ಹೊರಟ್ರ ಡಿಸಿಎಂ ಡಿಕೆಶಿ. ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಡಿಕೆಶಿ ಮಾತಿನ ಹಿಂದಿನ ಈ ಲೆಕ್ಕಾಚಾರ. ನಾನು ಯಾವುದೂ ಪೊಲಿಟಿಕಲ್ ಇಶ್ಯೂಸ್ನ ಮೀಡಿಯಾ ಮುಂದೆ ಮಾತಾಡಲ್ಲ. ಏನಾದರೂ ಟೈಮ್ ಬಂದಾಗ ನಿಮಗೆಲ್ಲ ಅದೆಲ್ಲ ಗೊತ್ತಾಗ್ತದೆ ಅಂತ ನಾನು ಹಿಂದಿನೇ ಹೇಳಿದ್ದೀನಿ. ಸೊ ಅಲ್ಲಿ ನಾಟ್ ಇದು ಏನು ನಮ್ಮಲ್ಲೇನು ಯಾವ ಸಮಸ್ಯೆ ಏನೂ ಇಲ್ಲ, ಯಾವ ಪಾಲಿಟಿಕ್ಸ್ ಇಲ್ಲ, ಏನಿಲ್ಲ. ಏನೇನಾಗಬೇಕು, ಏನೇನು ತೀರ್ಮಾನ 3 ವರ್ಷ ಆಗ್ತಾ ಇದೆ ಸರ್, ನಾಯಕತ್ವ ಬದಲಾವಣೆ ವಿಚಾರ ಏನಾದ್ರು ನಿಮ್ಗೇನೋ ಇರ್ಬೋದು ಅಷ್ಟೇ. ನಾನು ಯಾವತ್ತೂ ಚರ್ಚೆ ಮಾಡೋಕ್ಕೆ ಹೋಗಿಲ್ಲ. ಹೈಕಮಾಂಡ್ ಯಾವಾಗ ಏನು ಮಾಡ್ತಾರೋ ಒಪ್ಕೋತೀವಿ ಅಂತ ನಾನು ಚೀಫ್ ಮಿನಿಸ್ಟರ್ ಇಬ್ಬರು ಹೇಳಿದ್ದೀವಿ. ಆ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಕೇಶ್, ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗೋಕ್ಕಿಂತ ಮುಂಚೆ ಇದ್ದಂಥ ಒಂಚೂರು ವರ್ತನೆಗೂ ಈಗಿಗೂ ಸ್ವಲ್ಪ ಬದಲಾವಣೆ ಇದ್ದಂಗಿದೆ. ಏನೇನಾಗಿರಬಹುದು ಅಂತ? ನೀತಿ, ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಕೊಟ್ಟಿರುವಂತಹ ಒಂದು ಹೇಳಿಕೆ ಈಗ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಹಲವಾರು ಚರ್ಚೆಗಳನ್ನು ಹುಟ್ಟುಹಾಕ್ತಾ ಇದೆ. ನಾನು ಇಂದು ಮುಂದೆ ಯಾವುದೇ ವಿಚಾರಗಳನ್ನು ಮಾಧ್ಯಮಗಳ ಮುಂದೆ ಹೇಳೋದಿಲ್ಲ, ಆದರೆ ಹೈಕಮಾಂಡ್ ಹೇಳಿಕೆ ಕೊಡುವವರೆಗೂ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳಾಗೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಶಿವಕುಮಾರ್ ಅವರ ಈ ಹೇಳಿಕೆ ದೆಹಲಿಯ ಅವರ ಭೇಟಿಯ ಬಳಿಕ ಬಂದಂಥ ಹೇಳಿಕೆ ಇದಾಗಿರೋದ್ರಿಂದ ಈ ವಿಚಾರದಲ್ಲಿ ಹಲವು ರೀತಿಯಾದಂತಹ ಮಾತುಕತೆಗಳು ಹಾಗೆ ಚರ್ಚೆಗಳು ಆರಂಭವಾಗ್ತಾ ಇದೆ. ಏಕಾಏಕಿ ಡಿ.ಕೆ. ಶಿವಕುಮಾರ್ ಅವರು ಯಾಕೆ ಈ ರೀತಿಯ ನಿರ್ಧಾರವನ್ನು ಪ್ರಕಟ ಮಾಡಿದ್ದಾರೆ ಅಥವಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ವಿಚಾರವನ್ನು ಗಮನಿಸಿ ನೋಡೋದಾದರೆ, ಡಿ.ಕೆ. ಶಿವಕುಮಾರ್ ಅವರು ಇತ್ತೀಚೆಗೆ ಕೊಡುವ ಹೇಳಿಕೆಯ ವಿಚಾರದಲ್ಲಿ ಅವರ ಬೆಂಬಲಿಗರು ತೆಗೆದುಕೊಳ್ತಿರುವಂತಹ ನಿರ್ಧಾರಗಳು ಮತ್ತು ಅದರ ಬಗ್ಗೆ ಅವರು ಮಾಡ್ತಿರುವಂಥ ವ್ಯಾಖ್ಯಾನಗಳು ಪರೋಕ್ಷವಾಗಿ ಅವರಿಗೆ ಒಂದು ಕಡೆ ಹೊಡೆತವನ್ನು ಕೊಡ್ತಿದೆಯಾ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಹುಟ್ಟಾಗ್ತಿದೆ. ಮತ್ತೊಂದು ಕಡೆ ಪದೇ ಪದೇ ಅವರ ಬೆಂಬಲಿಗರು ಮಾಡ್ತಿರುವಂಥ ಒತ್ತಡದ ತಂತ್ರ ಅವರ ಮೇಲೆ, ಅವರ ನಿರ್ಧಾರಗಳ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಾ ಇದೆಯಾ ಅನ್ನುವಂಥ ಮತ್ತೊಂದು ಪ್ರಶ್ನೆಯನ್ನು ಕೇಳಿಸ್ತಾ ಇದೆ. ಅವೆಲ್ಲದರ ಜೊತೆಗೆ ದೆಹಲಿಗೆ ಹೋಗಿ ಬಂದ ಬಳಿಕ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದಂಥ ನಂತರದಲ್ಲಿ ಅವರ ಕಡೆಯಿಂದ ಯಾವುದಾದ್ರೂ ಆಶ್ವಾಸನೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಕ್ಕಿದೆಯಾ? ಪದೇ ಪದೇ ನೀವು ಇಂಥ ಹೇಳಿಕೆಗಳನ್ನು ನೀವು ಮತ್ತು ನಿಮ್ಮ ಬೆಂಬಲಿಗರು ಕೊಡೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ಇದರ ಮೇಲೆ ಪರಿಣಾಮಗಳು ಬೀರಬಹುದು. ಆ ನಿಟ್ಟಿನಲ್ಲಿ ನೀವು ಯಾವುದೇ ವಿಚಾರವನ್ನು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಬೇಕು ಹೊರತು ಹೊರಗಡೆ ಅವುಗಳನ್ನು ಚರ್ಚೆ ಮಾಡೋದ್ರಿಂದ ನಿಮಗೆ ಲಾಭಕ್ಕಿಂತ ನಷ್ಟವೇ ಹೆಚ್ಚಾಗಬಹುದು ಅನ್ನುವಂತಹ ಸೂಚನೆಯನ್ನು ಅವರು ಕೊಟ್ಟಿದ್ದಾರಾ? ಅಥವಾ ಮೌನದ ನಿರ್ಧಾರವನ್ನು ತಳೆಯುವ ಮುಖಾಂತರ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಸಮೀಪವಾಗುವಂಥ ನಿರ್ಧಾರವನ್ನು ಮಾಡೋದಕ್ಕೆ ಅವಕಾಶಗಳು ಡಿ.ಕೆ.ಶಿಗೆ ಲಭ್ಯವಾಗ್ತದಾ? ಆ ವಿಚಾರದಲ್ಲಿ ಅವರು ಅಂತಹ ನಿಲುವನ್ನು ತೆಗೆದುಕೊಂಡಿರ್ಬೋದಾ ಅನ್ನುವಂತಹ ಮಾತುಕತೆಗಳನ್ನು, ಊಹಾಪೋಹಿತ ವಿಚಾರಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಆದರೆ ಶಿವಕುಮಾರ್ ಅವರು ಈ ವಿಚಾರದಲ್ಲಿ ತಮ್ಮ ಹೇಳಿಕೆಯ ನಿರ್ಧಾರಗಳನ್ನು ಯಾಕೆ ಈ ರೀತಿ ತೆಗೆದುಕೊಳ್ತಿದ್ದಾರೆ ಅನ್ನೋದು ಕೂಡ ಅಷ್ಟೇ ಗಮನಾರ್ಹ ವಿಚಾರ. ಪದೇ ಪದೇ ತಮ್ಮ ಹೇಳಿಕೆಗಳನ್ನು ಕೊಡ್ತಾ ಇರೋದ್ರಿಂದ ಪಕ್ಷದ ಒಳವ್ಯಾಪ್ತಿಯಲ್ಲೂ ಕೂಡ ಶಾಸಕರ ನಡುವೆ ವ್ಯತ್ಯಾಸಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ. ಮುಖ್ಯಮಂತ್ರಿಗಳ ಬಣ ಹಾಗೆ ಅಧ್ಯಕ್ಷರ ಬಣ ಅನ್ನುವಂಥ 2 ಬಣಗಳ ನಡುವೆ ಸತೀಶ್ ಜಾರಕಿಹೊಳಿ ಅವರ ಮತ್ತೊಂದು ಬಣ ಕೂಡ ಸೃಷ್ಟಿಯಾಗುವಂಥ ಸಾಧ್ಯತೆ ಇದೆ. ಈಗ ಚುನಾವಣೆಗೆ, ಅಂದರೆ ಮುಂಬರುವ ಚುನಾವಣೆಗೆ ಇನ್ನು ಉಳಿದಿರುವಂಥ 2.5 ವರ್ಷಗಳ ಅವಧಿಯಲ್ಲಿ ಪಕ್ಷವನ್ನು ಸಮಗ್ರವಾಗಿ, ಸಮತೋಲಿತವಾಗಿ ತೆಗೆದುಕೊಂಡು ಹೋಗೋ ಜವಾಬ್ದಾರಿ ಅವರ ಮೇಲಿದೆ. ಆದರೆ ಈಗಲೇ ಪಕ್ಷದ ಒಳಗಡೆ 3-4 ಬಣಗಳು ಕಾಣಿಸ್ಕೊಳ್ತಿರೋದ್ರಿಂದಾಗಿ ಮುಂದಿನ ಅವಧಿಯ ಹೊತ್ತಿನ ವೇಳೆಗೆ ತಮ್ಮ ಕೆಪಿಸಿಸಿ ಅಧ್ಯಕ್ಷರ ಗಾದಿಯ ಜವಾಬ್ದಾರಿ ಸಂದರ್ಭದಲ್ಲಿ ಈ ರೀತಿ ಬಣ ಮಾಡುವುದು ತಮ್ಮ ಮುಂದಿನ ನಿರ್ಧಾರಗಳಿಗೆ ಹೊಡೆತ ಕೊಡಬಹುದು ಅನ್ನುವಂಥ ಯೋಚನೆ ಕೂಡ ಅವರಲ್ಲಿರಬಹುದು. ಹಾಗೆ ಪದೇ ಪದೇ ಮಾಧ್ಯಮಗಳಿಗೆ ಹೇಳಿಕೆ ಕೊಡೋದ್ರಿಂದಾಗಿ ಮಾಧ್ಯಮಗಳ ವಿಶ್ಲೇಷಣೆ ವಿಚಾರದಲ್ಲೂ ಬದಲಾದಂಥ ನಿಲುವುಗಳು ಮತ್ತು ನಿರ್ಧಾರಗಳು ಪ್ರಕಟವಾಗೋದ್ರಿಂದಾಗಿ ಅಲ್ಲೂ ಕೂಡ ತಮ್ಮ ನಿರ್ಧರಿತ ವಿಚಾರ ಗುರಿ ತಲುಪುವುದಕ್ಕೆ ತೊಂದರೆ ಆಗ್ಬೋದು ಅನ್ನುವಂಥದ್ದನ್ನು ಅವರು ಮನಗಂಡಿರಬಹುದು. ಹೀಗಾಗಿ ಈ ರೀತಿ ಹೇಳಿಕೆಗಳನ್ನು ಕೊಟ್ಟಿರಬಹುದು. ಸದ್ಯಕ್ಕೆ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಸಿಗದೇ ಇರುವ ಹಿನ್ನೆಲೆಯಲ್ಲಿ ಮೌನದಿಂದ ಇದ್ದು ಮುಂದಿನ ದಿನಗಳಲ್ಲಿ ತಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಅಥವಾ ವಾದವನ್ನು ಮಂಡಿಸುವುದಕ್ಕೆ ಡಿ.ಕೆ. ಶಿವಕುಮಾರ್ ಈ ರೀತಿ ಹೇಳಿಕೆಯನ್ನು ಕೊಟ್ಟಿರಬಹುದು ಅನ್ನುವಂಥ ವಿಚಾರವನ್ನು ಮಾಡಲಾಗ್ತಾ ಇದೆ. ನೀತಿ, ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗೆ.